ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಅವರ ಡ್ರೈವರ್ ಹೇಳಿಕೆನೇ ಸಂಕಷ್ಟ ತಂದೊಡ್ಡುವಂತ ಸಾಧ್ಯತೆ ಇದೆ. ಕೋರ್ಟ್ನಲ್ಲಿ ಡ್ರೈವರ್ ಕಾರ್ತಿಕ್ ಸಾಕ್ಷಿ ಹೇಳಿದ್ದಾರೆ. ಪ್ರಜ್ವಲ್ ಕಾರ್ನಲ್ಲಿ ಅಶ್ಲೀಲ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರು. 200 ಹುಡುಗಿಯರ ಅಶ್ಲೀಲ ಫೋಟೋಗಳು ಆತನ ಮೊಬೈಲ್ನಲ್ಲಿ ಪತ್ತೆಯಾಗಿತ್ತು. ಪ್ರಜ್ವಲ್ ಮೊಬೈಲ್ನಿಂದ ಆ ಫೋಟೋಗಳನ್ನ ವಿಡಿಯೋಗಳನ್ನ ನಾನೇ ಕಳಿಸ್ಕೊಂಡಿದ್ದೀನಿ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೋರ್ಟ್ ಮುಂದೆ ನೀಡಿದ್ದಾರೆ. ಅಶ್ಲೀಲ ಫೋಟೋ ವಿಡಿಯೋ ಸಿಕ್ಕ ಬಗ್ಗೆ ಕೋರ್ಟ್ ಮುಂದೆ ಈ ರೀತಿಯಾಗಿ ಸಾಕ್ಷಿ ಹೇಳಿದ್ದಾರೆ. ಸೊ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್ ಆಗಿದ್ದಂಥ ಅಂದರೆ ಮಾಜಿ ಡ್ರೈವರ್ ಕಾರ್ತಿಕ್ ಅವರ ಹೇಳಿಕೆನೆ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ತಂದೊಡ್ಡುತ್ತಾ ಅದು ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲಿ ಅದು ಗೊತ್ತಾಗುತ್ತೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಡ್ರೈವರ್ ಬಳಿ ವಿಡಿಯೋಗಳು ಫೋಟೋಗಳು ಹೆಂಗ್ ಬಂತು ಅಂತ ಗೊತ್ತಾಯಿತು. ಬಟ್ ಈಗ ಈ ವಿಡಿಯೋಗಳನ್ನ ಯಾಕಾಗಿ ಕಳಿಸ್ಕೊಂಡ್ರು ಅಂತ ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ರಾಹುಲ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಟ್ನೆಸ್ಗೂ ಕೂಡ ಬಂದಿತ್ತು. ಅಂದ್ರೆ ಒಂದು ಪ್ರಕರಣದ ಟ್ರಯಲ್ ಕೂಡ ನಡೀತಾ ಇತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ. ಅದರಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕರಾಗಿದ್ದಂತಹ ಕಾರ್ತಿಕ್ ವಿಟ್ನೆಸ್ ಅನ್ನ ಅಂದ್ರೆ ಸಾಕ್ಷಿಯನ್ನ ಹೇಳಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ನಾನು ಎಷ್ಟು ವರ್ಷದಿಂದ ಕಾರು ಚಾಲಕನಾಗಿದ್ದೆ, ಜೊತೆಗೆ ನನಗೆ ಅಶ್ಲೀಲ ವಿಡಿಯೋ ವೀಕ್ಷಿಸ್ತಾ ಇದ್ದಿದ್ದು ಕೂಡ ನನಗೆ ಗೊತ್ತಾಗ್ತಾ ಇತ್ತು. ಅಂದ್ರೆ ಕಾರ್ನಲ್ಲಿ ಕುತ್ಕೊಂಡಿದ್ದಂತ ಸಂದರ್ಭದಲ್ಲಿ ನನಗೆ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಆಗ ನಾನು ಕಾರ್ನಲ್ಲಿ ಅದನ್ನ ಅಬ್ಸರ್ವ್ ಮಾಡಿದ್ರು ಕೂಡ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಕೂತ್ಕೊಳ್ತಾ ಇದ್ದೆ. ಆದ್ರೆ ಒಂದಿನ ಜಯನಗರದ ಸ್ನೇಹಿತರ ಮನೆಗೆ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಸ್ನೇಹಿತರ ಮನೆಗೆ ಹೋಗಿರ್ತಾರೆ, ಆ ಸಂದರ್ಭದಲ್ಲಿ ಕಾರ್ನಲ್ಲೇ ಮೊಬೈಲ್ ಬಿಟ್ಟು ಹೋಗಿರ್ತಾರೆ. ಈ ವೇಳೆ ನಾನು ಆ ಒಂದು ಮೊಬೈಲ್ ಅನ್ನ ತೆಗೆದುಕೊಳ್ತೀನಿ. ಮೊಬೈಲ್ ನ ಪಾಸ್ವರ್ಡ್ ಕೂಡ ನನಗೆ ಗೊತ್ತಿತ್ತು, ಯಾಕಂದ್ರೆ ನಾನು ಪಕ್ಕದಲ್ಲೇ ಕುತ್ಕೊಂಡು ಆಪರೇಟ್ ಮಾಡ್ತಿದ್ದರಿಂದ ಆ ಒಂದು ಕಂಪ್ಲೀಟ್ ಪಾಸ್ವರ್ಡ್ ಕೂಡ ಗೊತ್ತಿತ್ತು. ಹಾಗಾಗಿ ಮೊಬೈಲ್ ಅನ್ನ ಚೆಕ್ ಮಾಡಿ ನೋಡಿದಾಗ ಸುಮಾರು 200 ಹುಡುಗಿಯರ ಒಂದು ಅಶ್ಲೀಲ ಫೋಟೋಗಳು ಅದರಲ್ಲಿತ್ತು. ಜೊತೆಗೆ 30 ರಿಂದ 40 ಹುಡುಗಿಯರ ಅಶ್ಲೀಲ ವಿಡಿಯೋಗಳು ಕೂಡ ಇದ್ವು ಅನ್ನೋದನ್ನ ತಿಳಿಸ್ತಾರೆ. ಜೊತೆಗೆ ಯಾವ ಕಾರಣಕ್ಕಾಗಿ ನಾನು ಅದನ್ನ ವರ್ಗಾಯಿಸಿಕೊಂಡಿದ್ದೆ ಅನ್ನೋದನ್ನು ಕೂಡ ತಿಳಿಸಿರುವಂತದ್ದು. ಅಂದ್ರೆ ನ್ಯಾಯಾಧೀಶರ ಮುಂದೆ ನಾವು ಅವ್ರ ತಾಯಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವ್ರಿಗೆ ಈ ವಿಚಾರವನ್ನ ತಿಳಿಸ್ಬೇಕಿತ್ತು. ಅಂದ್ರೆ ನಿಮ್ ಮಗನಿಗೆ ಬುದ್ಧಿ ಹೇಳಿ ಈ ರೀತಿ ಮೊಬೈಲ್ಗಳಲ್ಲಿ ಸಾಕಷ್ಟು ಅಶ್ಲೀಲ ವಿಡಿಯೋಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಆ ಫೋಟೋಗಳನ್ನ ವರ್ಗಾವಣೆ ಮಾಡ್ಕೊಂಡಿದ್ದೆ. ಆದ್ರೆ ಆ ವರ್ಗಾವಣೆ ಮಾಡ್ಕೊಂಡ ನಂತರ ಭವಾನಿ ರೇವಣ್ಣ ಅವರು ಕೂಡ ಪ್ರಜ್ವಲ್ ಅವರ ಮೇಲೆ ಅಂದ್ರೆ ಸಿಟ್ ಆಗಿದ್ರು, ಜೊತೆಗೆ ಮಾತನಾಡೋದನ್ನು ಕೂಡ ಬಿಟ್ಟಿದ್ರು. ಆದ್ರೆ ಭವಾನಿ ರೇವಣ್ಣ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ಆದ್ರೆ ಅದಾದ ನಂತರ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಭವಾನಿ ರೇವಣ್ಣ ಅವರನ್ನ ಮಾತನಾಡಿಸಿದ ಬಳಿಕ ಯಾರು ಆ ವಿಡಿಯೋಗಳನ್ನ ಕೊಟ್ಟಿದ್ದು ಅಂತ ಕೇಳಿದಾಗ ಅವರ ತಾಯಿಯೇ ಖುದ್ದು ಕಾರ್ತಿಕ್ ಕೊಟ್ಟಿದ್ದು, ಅಂದ್ರೆ ನಿಮ್ಮ ಡ್ರೈವರ್ ಕಾರ್ ಚಾಲಕನೇ ಈ ವಿಡಿಯೋಗಳನ್ನ ಕೊಟ್ಟಿದ್ದು ಅಂತ ಹೇಳ್ತಾರೆ. ಅದಾದ ನಂತರ ಫೋನ್ ಮಾಡಿ ನನಗೆ ಬೈತಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ನನಗೆ ತುಂಬಾ ಅಶ್ಲೀಲ ಪದಗಳಿಂದ ಕೆಟ್ಟದಾಗಿ ಬೈತಾರೆ ಅನ್ನೋದನ್ನು ಕೂಡ ಅಲ್ಲಿ ಹೇಳಿಕೆಯಲ್ಲಿ ಮೆನ್ಷನ್ ಮಾಡ್ತಾರೆ. ಜೊತೆಗೆ ಅದಲ್ಲದೆ ಕೂಡ ಯಾವಾಗ ಪ್ರಜ್ವಲ್ ರೇವಣ್ಣ ನನಗೆ ಬೈತಾರೋ ಅದಾದ ನಂತರ ಅಂದ್ರೆ 2022ರಲ್ಲಿ ನಾನು ಪ್ರಜ್ವಲ್ ರೇವಣ್ಣ ಅವರ ಹತ್ರ ಕೆಲಸವನ್ನ ಮಾಡೋದನ್ನ ಬಿಟ್ಬಿಟ್ಟೆ. ಅಂದ್ರೆ ಅವತ್ತಿಂದ ಅವ್ರ ಬಳಿ ಕೆಲಸಕ್ಕೆ ಹೋಗ್ಲಿಲ್ಲ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಈ ರೀತಿ ಮೆನ್ಷನ್ ಮಾಡಿ ಸುಮಾರು ಅಶ್ಲೀಲ ವಿಡಿಯೋಗಳು, ಜೊತೆಗೆ 30 ರಿಂದ 40 ಹುಡುಗಿಯರ ಅಶ್ಲೀಲ ವಿಡಿಯೋಗಳು ಕೂಡ ಅದರಲ್ಲಿ ಇದ್ವು ಅನ್ನೋದನ್ನು ಕೂಡ ಆ ಹೇಳಿಕೆಯಲ್ಲಿ ತಿಳಿಸಿರುವಂತದ್ದು. ಜೊತೆಗೆ ಇದಲ್ಲದೆ ಕೂಡ ರೇವಣ್ಣ ಅವರ ವಿರುದ್ಧ ಏನು ಅತ್ಯಾಚಾರ ಕೇಸ್ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಕೋರ್ಟ್ ನಲ್ಲಿ ಸಾಕ್ಷ್ಯವನ್ನ ಹೇಳಿರುವಂತದ್ದು. ಅಂದ್ರೆ ಡ್ರೈವರ್ ಕಾರ್ತಿಕ್ ಹೇಳಿಕೆ ಏನಿದೆ ಇದು ಮುಂದಿನ ದಿನದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲವಾದ ಸಾಕ್ಷ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಈಗ ಸದ್ಯ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿರೋದ್ರಿಂದ ಮುಂದಿನ ಹಂತದಲ್ಲಿ ಸಂತ್ರಸ್ತರು ಯಾವೆಲ್ಲ ಹೇಳಿಕೆಯನ್ನ ಅಥವಾ ಯಾವ ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.